ಸರ್ಕಾರ ತಂದಿರತಕ್ಕಂಥ ಈ ವಿಧೇಯಕವನ್ನು ಸ್ವಾಗತ ಮಾಡ್ತಾ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿಗೂ ಮೀರಿದಂಥ ಸಂಖ್ಯೆ ಇದೆ ಕುರಿ ಮತ್ತು ಮೇಕೆ. ಭಾಳ ಒಂದು ದೊಡ್ಡ ಉದ್ಯೋಗ ಇದೆ. ಅದರೆಲ್ಲೋ ಸರ್ಕಾರ ಉದ್ದಕ್ಕೂ ಕೂಡ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತು ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಯಂಗ್ಸ್ಟರ್ಸ್ಗೆ ಭಾಳ ಒಂದು ದೊಡ್ಡ ಉದ್ಯೋಗ ಸೃಷ್ಟಿ ಮಾಡುವಂಥ ಇವತ್ತು ನಿಜ ಅಲೆಮಾರಿ ಕುರುಬರು ಅವ್ರ ಜೊತೆ ಹೋಗ್ತಾರೆ. ಒಂದು ಕತ್ತೆ, ಒಂದು ನಾಯಿ, ಅವನ ಹೆಂಡತಿ, ಅವನ ಮಗು ಎಲ್ಲ ಇರ್ತಾರೆ. ಅದು ಇತ್ತೀಚೆಗೆ ಅನ್ಕ ಜಾಸ್ತಿ ಆಗಿಬಿಟ್ಟಿದೆ. ಯಾರು ಹೆಣ್ಮಕ್ಳು ಜೊತೆಗೆ ಅಡುಗೆ ಮಾಡಿಕೊಂಡು ಅವ್ರಿಗೂ ಅಲ್ಲೆಲ್ಲೂ ಅಡ್ಡ ಹಾಕಿ ರೇಪ್ ಮಾಡುವಂಥದ್ದು, ಕಳ್ತನ ಮಾಡುವಂಥದ್ದು, ಕುರಿ ಹೊತ್ಕೊಂಡು ಹೋಗುತ್ತದೆ. ಅವ್ರಿಗೆ ಯಾವುದೇ ವಿಧವಾದಂಥ ರಕ್ಷಣೆಗಳು ಇಲ್ಲ. ಆ ರಕ್ಷಣೆ ಕೊಡುವಂಥದ್ದಕ್ಕೆ ಇವತ್ತು ತಾವು ಕಾನೂನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಎಜುಕೇಷನ್ ಮಿನಿಸ್ಟ್ರಿ ಇದ್ದಂಥ ಸಂದರ್ಭದಲ್ಲಿ ಮೊಬೈಲ್ ಸ್ಕೂಲ್ಗಳು ಮಾಡಿದ್ವಿ. ಮೊಬೈಲ್ ಸ್ಕೂಲ್ಗಳು ನಮ್ಮ KSRTC ಹಳೆ ಬಸ್ಗಳನ್ನ ತೊಗೊಂಡು ಸೀಟ್ ತೆಗೆದು ಅದರಲ್ಲೇ ಶಾಲೆ ಥರ ಮಾಡಿದ್ವಿ ನಾವು. ಸೊ ಅವನ ಹಿಂದೆನೇ ಹೋಗ್ತಾಯಿದ್ವು ಶಾಲೆಗಳು ಅಲ್ಲೇ. ಯಾಕೆಂತಂದರೆ ಅವನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಅವನಿಗೆ ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನೂ ಕೊಡುವಂಥ ಕ್ರಮ ಆಗಬೇಕು. ಅದು ಇದೆಲ್ಲೂ ಕಂಡಂಗಿಲ್ಲ. ಅದು ನಿಮ್ಮ ಇದರಲ್ಲಿ ಒಳ್ಳೆಯದು. ಮತ್ತು ನಾನು ಸಚಿವರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ತಾವು ಕರೆದು ಒಂದು ಮೀಟಿಂಗ್ ಮಾಡಬೇಕು. ಯಾರನ್ನ ಈ ಅಲೆಮಾರಿ ಕುರುಬರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಕರೆದು ಮೀಟಿಂಗ್. ನಾನು ಭಾಳ ಜನ ಮಂತ್ರಿಗಳು ನಾನು ವಿನಂತಿ ಮಾಡ್ತಾಯಿದ್ದೀನಿ, ಅವ್ರಿಗೆ ಸಂಬಂಧಪಟ್ಟಂಥ ಇಲಾಖೆ ಫಲಾನುಭವಿಗಳು, ಇವರೆಲ್ಲ ಫಲಾನುಭವಿಗಳು ನಿಮ್ಮ ಇಲಾಖೆ, ಅವ್ರನ್ನ ಕರೆದು ಬನ್ನಿಯಪ್ಪ ನಿಮ್ಮ ಸಮಸ್ಯೆಗಳೇನು. ಏಕೆಂತ ನೇರ ಹಾರ್ಸ್ ಮೌತಿಂದ ನೀವು ಕೇಳ್ದಂಗಾಗುತ್ತೆ. ಬಟ್ ಅದನ್ನು ಭಾಳ ಜನ ಮಾಡ್ತಾಯಿಲ್ಲ. ಮಾಡಬೇಕಾಗುತ್ತೆ. ನಿಮ್ಮ ಕಷ್ಟ ಏನು, ಸುಖ ಏನು ಅಂತಕ್ಕಂಥದ್ದು. ಹಾಗಾಗಿ ಇದು ಭಾಳ ಭಾಳ ದೊಡ್ಡದು ಕುರಿ. ಇದು ಸಭಾಪತಿಗಳೇ, ನಾನು ನ್ಯೂಯಾರ್ಕ್ ಪಕ್ಕ ನ್ಯೂಯಾರ್ಕ್ ಅಂತಿದೆ, ನಾನು ಹೋಗಿದ್ದೆ. ಮೇವಾಗ್. ಅಲ್ಲಿ 3 ವರ್ಷಕ್ಕೆ ಒಂದು ಸಾರಿ ಈ ಕುರಿಗಳ ಜಾತ್ರೆ ಆಗುತ್ತೆ ಅಂತ. ಅಯ್ಯೋ ಆ ಕುರಿಗಳು ಸಾಕೋದು ಹೇಗೆ, ಮಾರ್ಕೆಟಿಂಗ್ ಮಾಡೋದು ಹೇಗೆ, ಪ್ರಸಾದನ ತಯಾರು, ಅದ್ರ ಬೆಣ್ಣೆ, ಅದರಲ್ಲಿ ಪ್ರಸಾದನ ತಯಾರು, ಇಡೀ ವರ್ಲ್ಡ್ಗೆ ಎಂಥ ದೊಡ್ಡ ಮಾರ್ಕೆಟ್ ಅದು ಕುರಿಗಳಿಂದ. ಕುರಿ ಅದ್ರ ತುಪ್ಪ ಹೇಗೆ ಉಪಯೋಗಿಸ್ಕೋಬೇಕು, ಏನು ಮಾಡಬೇಕು, ಹೇಗೆ ಅಂತಕ್ಕಂಥದ್ದು. ನಾನು ಲಾಲು ಪ್ರಸಾದ್ ಯಾದವ್ರನ್ನ ನಾನು ಅಭಿನಂದಿಸ್ತೀನಿ ಇವತ್ತು ಕೂಡ. ಲಾಲು ಯಾದವ್ ರೈಲ್ವೆ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅವರು ಈ ಕುರಿಗಾರರಿಗೆ ಆಶ್ರಯ ಕೊಟ್ಟರು. ರೈಲುಗಳಲ್ಲಿ ಕಂಬಳಿ ಮತ್ತು ಹಾಸ್ಕೊಳ್ಳೋದಕ್ಕೆಲ್ಲ ಈ ಕುರಿ ಉಣ್ಣೆನ ಉಪಯೋಗಿಸೋದಕ್ಕೆ, ಅದ್ರ ಕಂಬಳಿನ ಉಪಯೋಗಿಸೋದಕ್ಕೆ ಅವರು ಆದೇಶ ಮಾಡಿದ್ರು. ಅಂದರೆ ಭಾಳಷ್ಟು ಜನ ಕುರಿಗಾರರಿಗೆ ಅದರಿಂದ ಅನುಕೂಲ ಆಯಿತು. ಹಾಗಾಗಿ ಯಾವುದೇ ಮಂತ್ರಿ ಯಾವುದೋ ಕಾಲದಲ್ಲಿ ಸಹಾಯ ಮಾಡಿದರೆ ಅದನ್ನು ನೆನೆಸ್ಕೊಳ್ಳುವಂಥದ್ದು ಕೂಡ. ಹಾಗಾಗಿ ಇವತ್ತು ಮತ್ತು ಬೊಮ್ಮಾಯಿ, ನಾನೇ ಅವ್ರನ್ನ ಸರಿ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ದಂಥ ಸಂದರ್ಭ ನಾವು ಹೋಗಿ ನೆಬಾರ್ಡ್ಗೆ ಹೋಗಿ ಕೂತ್ಕೊಂಡು ಮಾತಾಡಿ ಒಟ್ಟು 450 ಕೋಟಿ ರೂಪಾಯಿ ನೆಬಾರ್ಡಿಂದ ದುಡ್ಡು ತೊಗೊಂಬಂದು. ನಮ್ಮ ಸ್ನೇಹಿತರು ಹೇಳಿದ್ರು ತೆಲಂಗಾಣ ಸಿಸ್ಟಮಲ್ಲಿ 20 ಕುರಿ, 1 ಟಗರು ಒಂದು ಫ್ಯಾಮಿಲಿಗೆ ಕೊಡುವಂಥದ್ದು. ಮತ್ತು ಅಲ್ಲಿ ಏನಪ್ಪ ಅಂತಂದರೆ ಅಲ್ಲಿಯ ಮಾಂಸ ಮತ್ತು ಇದನ್ನು ಕೂಡ ಸರ್ಕಾರನೇ ಲೈಕ್ KMF. ನಾನು ಅದನ್ನೇ ಪ್ರೆಷರ್ ಮಾಡ್ತಾಯಿದ್ದೀನಿ, ಒತ್ತಾಯ ಮಾಡ್ತಾಯಿದ್ದೀನಿ ಮಂತ್ರಿಗಳಲ್ಲಿ, ಇದನ್ನು KMF ಮಾದರಿಯಲ್ಲಿ ನಡೆಸಿದ್ರೆ. ಯಾಕೆಂದರೆ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇನೇ ಕೊಡ್ಬೋದು ಅಂತ ಮಾರ್ಕೆಟಲ್ಲಿ ಈಗ ಏನು ಮಾಡ್ತಾರೆ, ಅವ್ರಿಗೆ ಕುರಿಗಾರರಿಗೆ ಬಂದು ಹಿಂಗೆ ಹಿಡಿತಾನೆ, ಅವನು ತಗೊಳ್ಳೋ ಅಂಥವ್ನು ಹಿಂಗೆ ಹಿಡಿತಾನೆ. ಹಿಂಗೆ ಹಿಡಿದ್ರೆ ಅವನು ಎಷ್ಟು ಇಷ್ಟೇ 600 ರೂಪಾಯಿ ಆಗುತ್ತೆ, 6000 ರೂಪಾಯಿ ಆಗುತ್ತೆ. ಇವತ್ತು ಕುರಿ ಮಾಂಸ 1 kg ಎಷ್ಟು ಸ್ವಾಮಿ, 800 ರೂಪಾಯಿ ಸಿಗಲ್ಲ. ಅದು ಒಳ್ಳೆ ಕುರಿ ಮಾಂಸ ಸಿಗಲ್ಲ. ಹಾಗಾಗಿ ದೊಡ್ಡ ವೈಡ್ ಮಾರ್ಕೆಟ್ ಇದೆ, ಅಷ್ಟೇ ಆದಾಯ ಇದೆ ನಮ್ಮ ಈಗ ಇದೊಂದು ಹೇಳಿದ್ರಿ, ಭಾಳ ಸಂತೋಷ ಆಯಿತು. ಏಕೆಂತಂದರೆ ನೀವು ನಮ್ಮ ಮಾರ್ಕೆಟಿಂಗ್ನಲ್ಲಿ ಅವ್ರಿಗೆ ಸೆಸ್ ಹಾಕಿ ಅದನ್ನು ಇವ್ರಿಗೆ ವಾಪಸ್ ಕೊಡುವಂಥದ್ದನ್ನು ಹೇಳಿ, ಇಟ್ಸ್ ಎ ಗುಡ್ ಮೂವ್. ಹಾಗಾಗಿ ನಾನು ಸಭಾಪತಿಗಳೇ, ನಾನು ಒಂದು ಮೀಟಿಂಗ್ ಕರೀತಿದ್ದೆವು. ಯಾಕೆಂದರೆ ಜಂತು ಹುಳುಗಳು ವಿಪರೀತವಾದಾಗ ಸಾಯ್ತವೆ. ಜಂತು ಹುಳುಗಳು
ಆದರೆ ಜಂತುಹುಳುಗಳು ಟ್ಯಾಬ್ಲೆಟ್ ಕೊಡೋರು ಇಲ್ಲ, ಆ ಪರಿಸ್ಥಿತಿ ಆಗಿದೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಕೊಟ್ಟಿರ್ತಲ್ಲ, ಅದು ಇಲ್ಲ. ಹಾಗಾಗಿ ಮತ್ತು ಇದು ಏನಪ್ಪ, ಬರೀ ಒಂದು ಜನಾಂಗದ ಅಲ್ಲ, ಇದು ಇಟ್ಸ್ ಎ ಕಮ್ಯುನಿಟಿ. ಶೆಫರ್ಡ್ಸ್ ಇಸ್ ಎ ಕಮ್ಯುನಿಟಿ, ನಾಟ್ ಎ ಕಾಸ್ಟ್. ಸೊ ಹಾಗಾಗಿ ಈಗ ನಮ್ಮಲ್ಲಿ ಹಳ್ಳಿಗಳಲ್ಲಿ ಬ್ರಾಹ್ಮಣರಿಂದ ಹಿಡಿದು ಎಲ್ಲ ಜಾತಿಯವ್ರನ್ನು ಕೂಡ 2 ಕುರಿ ಮನೇಲಿ ಇಟ್ಕೊಂಡಿರ್ತಾರೆ. ಅವು ಹಿಂದೆ ಹೋಗ್ತಾ ಇರ್ತವೆ, ಒಂದು 6 ತಿಂಗಳಿಗೆ ಅದು ಬಲಿತವೆ, ಅದನ್ನು ಮಾರ್ತಾರೆ, ಆದಾಯ. ಹಾಗಾಗಿ ಇದನ್ನು ನಾನು ಮಂತ್ರಿಗಳಲ್ಲಿ ಸರ್ಕಾರದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ತಾವು ಇದೆಲ್ಲ ಆದಮೇಲೆ ಫ್ರೀಯಾಗಿ, ಬೇಕಾದ್ರೆ ನನ್ನನ್ನು ಕರೀರಿ, ಬರ್ತೀನಿ. ಯಾರ್ಯಾರನ್ನ ಈ ಮೀಟಿಂಗ್ ಕರಿಬೋದು, ನಾವು ಹೇಗೆ ಸ್ಟ್ರೆಂಥನ್ ಮಾಡ್ಬೋದು, ಹೇಗೆ ಜನರಿಗೆ ಅನುಕೂಲ ಪರ್ಟಿಕ್ಯುಲರ್ಲಿ ದ ಯಂಗ್ಸ್ಟರ್ಸ್ ಆಫ್ ಶೆಫರ್ಡ್ಸ್, ಅವ್ರಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಚರ್ಚೆ ಮಾಡೋಣ ದಯವಿಟ್ಟು.